ಹಾಯ್ ಆಲ್ ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅನ್ಕೊಂತೀನಿ. ನಾನು ಸಿರಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಮಧ್ಯಾಹ್ನದ ಮೇಲೆ ವ್ಲಾಗ್ ಸ್ಟಾರ್ಟ್ ಮಾಡಿದೀನಿ. ಇವಾಗ ಒಂದು 3 ಗಂಟೆ ಮೇಲೆ ಆಗಿರ್ಬೋದು. ಟೀಗ್ ಇಟ್ಕೊಂಡು ಹಂಗೆ ಮಧ್ಯಾಹ್ನದೆಲ್ಲ ಸ್ವಲ್ಪ ಪಾತ್ರೆ ಎಲ್ಲ ಹರಡಿತ್ತು. ಅದನ್ನೆಲ್ಲ ಕ್ಲೀನ್ ಮಾಡ್ಕೊಂಡು ನಾಳೆಗೆ ದೋಸೆಗೆ ಹಾಕಿದ್ದೆ. ಅದನ್ನು ರುಬ್ಬೋದಿತ್ತು. ಅದನ್ನು ಎಲ್ಲ ಮಾಡ್ಬೇಕಿವಾಗ. ಮಧ್ಯಾಹ್ನ ಊಟ ಎಲ್ಲ ಮುಗಿಸಿ ಸ್ವಲ್ಪ ರೆಸ್ಟ್ ಮಾಡಿ ಇವಾಗ ಎದ್ದು ಬಂದು ಮೊದಲು ಟೀ ಕುಡಿತಾ ಇದೀನಿ. ನಾನು ಹಂಗೇನೆ ಸ್ವಲ್ಪ ಫಸ್ಟು ಟೀ ಎಲ್ಲ ಕುಡಿದ್ರೆ ಸ್ವಲ್ಪ ಫ್ರೆಶ್ ಅನ್ಸುತ್ತಲ್ವಾ, ಹಾಗಾಗಿ ಫಸ್ಟ್ ಟೀ ಮಾಡ್ಕೊಂಡು ಆಮೇಲೆ ನೆಕ್ಸ್ಟ್ ಕೆಲಸ ಮಾಡ್ಕೊತೀನಿ. ಹಾಗೆ ಸಕ್ಕರೆನೂ ಖಾಲಿ ಆಗಿತ್ತು, ಹಾಗಾಗಿ ದೊಡ್ಡ ಡಬ್ಬದಲ್ಲಿ ಹಾಕೊಂಡಿರ್ತೀನಲ್ಲ ಅದನ್ನ ಇವಾಗ ಡೈಲಿ ಯೂಸ್ ಮಾಡೋ ಡಬ್ಬಿಯಲ್ಲಿ ರಿಫಿಲ್ ಮಾಡ್ಕೊತಿದ್ದೀನಿ. ನನ್ಗೆ ಇಷ್ಟ ಇಲ್ದಿರೋ ಕೆಲಸ ಅಂದ್ರೆ ರೀಫಿಲ್ ಮಾಡೋದನ್ನೇ. ಈಗ ಎಷ್ಟು ಸಾರಿ ಆದ್ರೂ ಅದು ಖಾಲಿ ಆಗ್ತಾನೆ ಇರುತ್ತೆ ಸಕ್ಕರೆ ಮಾತ್ರ ನಮ್ಮ ಮನೇಲಿ. ಹಾಗಾಗಿ ನಾನು ಡೈಲಿ ಯೂಸ್ ಮಾಡೋ ಡಬ್ಬಿ ಅಲ್ಲದೆ ಇನ್ನೊಂದು ಸ್ಮಾಲ್ ಡಬ್ಬಿ ಇದೆ, ಅದರಲ್ಲಿ ಸಹ ಹಾಕೊಂಡಿರ್ತೀನಿ. ಅವೆರಡು ಖಾಲಿ ಆದ್ಮೇಲೆ ದೊಡ್ಡ ಡಬ್ಬಿ ತೆಗಿತೀನಿ. ಆದ್ರೂ ಅದು ಬೇಗನೆ ಖಾಲಿ ಆಗ್ಬಿಟ್ಟಿರುತ್ತೆ. ನಂಗಂತೂ ಅದು ರೀಫಿಲ್ ಮಾಡೋದು ಅಂತಂದ್ರೆ ಇಷ್ಟನೇ ಇಲ್ಲ. ಯಾರಿಗೆಲ್ಲ ಈ ಕೆಲಸ ಇಷ್ಟ ಇಲ್ಲ ಕಮೆಂಟ್ ಮಾಡಿ ಹೇಳಿ. ಇಷ್ಟ ಇಲ್ಲ ಅಂತಂದ್ರೆ ಯಾಕಂತಂದ್ರೆ ನಾವು ದೊಡ್ಡ ಡಬ್ಬಿ ಎಲ್ಲ ಹಿಂದಕ್ಕೆ ಇಟ್ಬಿಟ್ಟಿರ್ತೀವಲ್ಲ, ಅದನ್ನೆಲ್ಲ ತೆಗ್ದು ಹಾಕ್ಕೊಳ್ಬೇಕಲ್ವಾ, ಹಾಗಾಗಿ ಇಷ್ಟನೇ ಆಗೋದಿಲ್ಲ. ಮುಂದ್ಗಡೆನೇ ಇದ್ರೆ ಈಸಿಯಾಗಿ ಹಾಕ್ಬೋದು, ಬಟ್ ನಮ್ಗೆ ಯಾವ್ದು ಬೇಕಿರುತ್ತೋ ಆ ಡಬ್ಬನೇ ಹಿಂದೋಗ್ಬಿಟ್ಟಿರುತ್ತೆ, ಹಾಗಾಗಿ ಇಷ್ಟ ಇಲ್ಲ ಅಷ್ಟೇ. ಟೀ ಕುದಿಯೋಷ್ಟರಲ್ಲಿ ಇಲ್ಲಿ ಗ್ರೈಂಡರ್ ಇಟ್ಕೊಂತಿದೀನಿ. ಅಂದ್ರೆ ನಮ್ದು ಅಡ್ಗೆ ಮನೆಯಲ್ಲಿ ಒಂದೇ ಪ್ಲಗ್ ಇರೋದ್ರಿಂದ ಮಿಕ್ಸರ್ ಇಡೋ ಜಾಗದಲ್ಲಿನೇ ಗ್ರೈಂಡರ್ ಇಟ್ಕೊಂಡಿರ್ತೀನಿ. ಗ್ರೈಂಡರ್ ಅಂತೂ ನಾವು ನಮ್ಮ ಮನೇಲಿ ವೀಕ್ಲಿ ಒನ್ಸ್ ಯೂಸ್ ಮಾಡಿದ್ರೆ ತುಂಬಾ ಜಾಸ್ತಿನೇ ಆಯ್ತು. ಮಿಕ್ಸಿ ಅಂತಂದ್ರೆ ಡೈಲಿ ಎದಕ್ಕಾದ್ರೂ ನಾವು ಬೇಕಾಗ್ತಾ ಇರುತ್ತೆ ಅಲ್ವಾ, ಹಾಗಾಗಿ ಮಿಕ್ಸರ್ನ ಯಾವಾಗಲೂ ಅಲ್ಲೇ ಇಟ್ಕೊಂಡಿರ್ತೀನಿ. ಗ್ರೈಂಡರ್ ಯಾವಾಗ ಬೇಕೋ ಅವಾಗ ಮಿಕ್ಸರ್ನ ರಿಪ್ಲೇಸ್ ಮಾಡಿ ಯೂಸ್ ಮಾಡ್ಕೊಂತಿರ್ತೀನಿ. ಗ್ರೈಂಡರ್ನೇನೋ ಇಟ್ಟೆ, ಬಟ್ ಹಾಕಕ್ ನೋಡ್ತೀನಿ ಅದು ಆನ್ ಆಗ್ತಿಲ್ಲ. ಯಾಕಪ್ಪ ಅಂತ ನೋಡಿದ್ರೆ ಕರೆಂಟ್ ಹೋಗ್ಬಿಟ್ಟಿತ್ತು. ಹಾಗಾಗಿ ಅದನ್ನ ಅಲ್ಲಿಗೆ ಬಿಟ್ಟು ಅಷ್ಟರಲ್ಲಿ ಟೀ ಕುದ್ದಿತ್ತು, ಹಾಗಾಗಿ ಟೀ ಕುಡಿದ್ರಾಯ್ತು ಅಂತ ಇವಾಗ ಟೀ ಕುಡಿತಾ ಇದ್ದೀನಿ. ಟೀ ಕುಡಿಯೋಷ್ಟರಲ್ಲೇ ಕರೆಂಟ್‌ನೂ ಬಂದಿತ್ತು, ಹಾಗಾಗಿ ಮೊದ್ಲು ಗ್ರೈಂಡರ್ ಹಾಕ್ಬಿಡೋಣ ಅಂತ ಹಾಕ್ತಾ ಇದ್ದೀನಿ. ನಾನಿಲ್ಲಿ ಒಂದು 8 ಬಟ್ಲಷ್ಟು ಅಕ್ಕಿ ತಗೊಂಡಿದ್ದೆ. ಅಂದ್ರೆ ನಾನು ಒಂದು 4 ಬಟ್ಲಿಗೆ 1 ಅವಲಕ್ಕಿ ಹಾಗೆ 1 ಉದ್ದಿನಬೇಳೆ ಆ ಥರ ಮೆಜರ್‌ಮೆಂಟ್ ತಗೊಂತೀನಿ. ತುಂಬ ಚೆನ್ನಾಗಿ ಬರುತ್ತೆ ದೋಸೆ. ಯಾರಾದರೂ ಗೊತ್ತಿಲ್ಲ ಅಂತಂದ್ರೆ ಟ್ರೈ ಮಾಡ್ಬೋದು. ಅಂದ್ರೆ ಒಬ್ಬೊಬ್ರು ಒಂದೊಂದ್ ಥರ ಹಾಕ್ತಾರೆ. ನಾನು ಯಾವಾಗಲೂ ಈ ಥರನೇ ಹಾಕೋದು. ಮೊದಲು ಮಿಕ್ಸಿ ಯೂಸ್ ಮಾಡಿದವ್ರಿಗೆ ಗ್ರೈಂಡರು ಅಷ್ಟು ಈಸಿ ಅನ್ಸಂಗಿಲ್ಲ, ಯಾಕಂದ್ರೆ ತುಂಬಾ ಭಾರ ಇರುತ್ತೆ. ಹಾಗಾಗಿ ನನಗೆ ಮೊದಲೆಲ್ಲ ಮಿಕ್ಸಿನೇ ಚೆನ್ನಾಗಿತ್ತಲ್ಲಪ್ಪ ಅನಿಸ್ಬಿಡ್ತಿತ್ತು. ಬಟ್ ದೋಸೆ ಚೆನ್ನಾಗಿ ಬರುತ್ತಲ್ವಾ, ಹಾಗಾಗಿ ಗ್ರೈಂಡರ್ಗೆ ಹಾಕ್ಬಿಡ್ತೀನಿ. ಬಟ್ ಈಸಿನೇ, ಅದನ್ನ ಹಾಕಿ ನಾವು ಬೇರೆ ಕೆಲಸನೂ ಮಾಡ್ಕೋಬಹುದು, ಅದೊಂದು ಬೆನಿಫಿಟ್ ಇದೆ. ಯೂಸ್ ಮಾಡ್ತಾ ಹೋದಂಗೆಲ್ಲ ನಮಗೆ ಅಡ್ಜಸ್ಟ್ ಆಗ್ಬಿಡುತ್ತೆ. ನಾವು ಇವಾಗ ಹಾಗೆ ಆಗ್ಬಿಟ್ಟಿದೆ. ಗ್ರೈಂಡರ್ ಹಾಕಿದೆ, ಅದಾದ್ಮೇಲೆ ಕಸ ಬಳಿಯೋಣ ಅಂತ ಎಲ್ಲ ಅಷ್ಟು ಸ್ವಲ್ಪ ಕರ್ಟನ್ ಅದೆಲ್ಲ ಜಾಡಿಸ್ಕೊಂಡು ಎಲ್ಲ ಸಾಮಾನೆಲ್ಲ ಹಳೆದಿರುತ್ತಲ್ಲ ಅದನ್ನೆಲ್ಲ ತೆಗೆದು ಅದಾದ ನಂತರ ಕಸ ಬಳಿತೀನಿ. ಇದು ನಮ್ಮನೆ ದೇವ್ರ ಮನೆ. ದೇವ್ರ ಮನೆ ನಾವು ಸ್ವಲ್ಪ ದೊಡ್ಡದು ಆಯ್ತಾ ಅಂದ್ರೆ ನಮ್ಮ ಮನೆಗೆ ಇದು ಸ್ವಲ್ಪ ದೊಡ್ಡದೇ ಆಯ್ತು. ಅಂದ್ರೆ ಮಾಡಿಸುವಾಗ ಅಷ್ಟು ಗೊತ್ತಾಗ್ಲಿಲ್ಲ, ಸ್ವಲ್ಪ ದೊಡ್ಡದೇ ಬೇಕು ಅಂತ ಮಾಡಿಸ್ಕೊಂಡ್ವಿ. ಬಟ್ ಇನ್ನು ಚಿಕ್ಕದಾದ್ರೆ ನಡೀತಿತ್ತು, ಸ್ವಲ್ಪ ಸ್ಪೇಸ್ ಉಳಿತಿತ್ತು ಅಂತ ಅನಿಸ್ತು. ಸ್ಪೇಸ್ ಯಾಕಪ್ಪ ಅಂತಂದ್ರೆ ನನಗೆ ಅಡುಗೆ ಮನೆಯಲ್ಲಿ ಗ್ರಾಸರೀಸ್ ಇಡೋಕ್ಕೆ ಅಂದ್ರೆ ಜಾಗನೇ ಸಾಲ್ತಿಲ್ಲ ಹೇಳ್ಬೇಕಂದ್ರೆ. ಅಲ್ಲಿ ಅದು ಸ್ವಲ್ಪ ದೇವ್ರ ಮನೆ ಚಿಕ್ಕದು ಮಾಡ್ಕೊಂಡು ಒಂದು ಗ್ರೋಸರಿ ಇಡೋದಕ್ಕೆ ಒಂದು ರ್ಯಾಕ್ಸ್ ಥರ ಏನಾದರೂ ಮಾಡಿಸಿದ್ರೆ ಚೆನ್ನಾಗಿರ್ತಿತ್ತು ಅಂತ ಆಮೇಲೆ ಅನಿಸ್ತು. ಬಟ್ ಅಷ್ಟೊತ್ತಿಗೆ ಮಾಡಿಸ್ಕೊಂಡು ಬಿಟ್ಟಿದ್ವಿ. ಬಟ್ ಇವಾಗ ನಮ್ಗೆ ಗ್ರೋಸರೀಸ್ ತರ್ತೀವಲ್ಲ, ತಂದಾಗ ಎಲ್ಲ ಕ್ಲಮ್ಸಿ ಆಗ್ಬಿಟ್ಟಿರುತ್ತೆ. ನೀಟಾಗಿ ಇಟ್ಕೊಂಡ್ರು ಅದು ಎಷ್ಟೇ ಸರಿ ಇಟ್ಕೊಂಡ್ರು ಅದು ಎಲ್ಲ ಅಂದ್ರೆ ಒಂದೇ ಕಡೆ ಆಗಿ ಹುಡುಕ್ತಾ ಇರ್ತೀನಿ ಯಾವಾಗಲೂ ಏನಾದರೂ ಒಂದು. ಹಾಗಾಗಿ ಸ್ವಲ್ಪ ಸಪರೇಟ್ ಆಗಿತ್ತಂದ್ರೆ ನಮಗೆ ಯಾವ್ದು ಬೇಕು ಅದು ಎಲ್ಲ ಅದೇ ಅದ್ರ ಜಾಗದಲ್ಲಿ ಇಟ್ಕೊಂಡ್ರೆ ಈಸಿ ಆಗುತ್ತೆ ನಮ್ಗೆ ಬೇಕಾದಾಗ ತಗೊಳಕ್ಕೆ ಅಂತ ಅನಿಸಿತ್ತು ನನಗೆ. ನಂಗೆ ಏನಂದ್ರೆ ಅಡುಗೆ ಮನೆ ಸ್ವಲ್ಪ ಚಿಕ್ಕದು ಅನಿಸ್ತಾ ಇದೆ, ಯಾಕಂತಂದ್ರೆ ನಾವು ಮೊದಲು ಮನೇಲಿ ಇದ್ವಲ್ಲ, ಆ ಮನೇಲಿ ಸ್ವಲ್ಪ ಅಡುಗೆ ಮನೆ ದೊಡ್ಡದಿತ್ತು, ಹಿಂಗಾಗಿ ಆ ಅಡುಗೆ ಮನೆಗೆ ಅಡ್ಜಸ್ಟ್ ಆಗ್ಬಿಟ್ಟಿದ್ದೆ. ಹಾಗಾಗಿ ಇದು ಸ್ವಲ್ಪ ಚಿಕ್ಕದು ಅನಿಸ್ತಾ ಇದೆ, ಬಟ್ ಇವಾಗ ಅಡ್ಜಸ್ಟ್ ಆಗ್ಬಿಟ್ಟಿದ್ದೀನಿ. ಇದು ನಮ್ಮ ಬೆಡ್ರೂಮ್ ಅಂತೂ ತುಂಬಾನೇ ಮೆಸ್ಸಿ ಆಗಿದೆ. ನಿಯರ್ಲಿ 1 ವೀಕ್ ಆಯ್ತು ನಾನು ಬೆಡ್ರೂಮ್ ಅಂತಲ್ಲ ಮನೇನೆ ಯಾವುದನ್ನು ಜಾಸ್ತಿ ಕ್ಲೀನ್ ಮಾಡಕ್ಕೆ ಹೋಗಿರ್ಲಿಲ್ಲ. ಯಾಕಂತಂದ್ರೆ ನನ್ನ ಮಗನಿಗೆ ಹುಷಾರಿರ್ಲಿಲ್ಲ, ಹಾಗಾಗಿ 1 ವಾರ ಆಯ್ತು ಅವನಿಗೆ. ಇವತ್ತು ಹುಷಾರಾಗಿದ್ದಾನೆ, ಹಾಗಾಗಿ ಇವತ್ತೇ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೆ. ನಿಜವಾಗ್ಲೂ ತುಂಬಾನೇ ಹುಷಾರಿಲ್ಲ, ತುಂಬಾ ಜ್ವರ ಬಂದ್ಬಿಟ್ಟಿತ್ತು. ಹಾಗಾಗಿ ಮನೇಲಿ ಏನು ಕೆಲಸ ಆಗಿರಲಿಲ್ಲ, ಎಲ್ಲ ಅರ್ಧಂಬರ್ಧ ಆಗಿರ್ತಿತ್ತು. ಹಾಗಾಗಿ ಇವತ್ತೆಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ.
ನೋಡಿ ಟೇಬಲ್ ತುಂಬಾ ಸಿರಪ್ಸ್ ಬಾಟಲ್ ಇದೆ. ಇವಾಗ ಎತ್ತಿಡ್ತಿದೀನಿ ಎಲ್ಲ ಅಷ್ಟುನು. ಅವ್ನಿಗೆ ಹುಷಾರಿಲ್ಲ ಅಂತ ಹೇಳಿ ನಿದ್ದೆಗೆಟ್ಟು ನನಗೂ ಹುಷಾರಿಲ್ದಂಗೆ ಆಗ್ಬಿಟ್ಟಿತ್ತು. 2 ಡೇಸ್ ನನಗೂ ಜ್ವರ ಬಂದಿತ್ತು. ಹಾಗಾಗಿ ನಾನು ಸ್ವಲ್ಪ ಏನು ಮಾಡಕ್ ಹೋಗಿಲ್ಲ ಕೆಲಸ, ಸುಮ್ಮನೆ ಅಡ್ಗೆ ಮಾಡ್ಕೊಳ್ಳೋದು ತಿನ್ನೋದು ಬರೀ ಇದೇ ಆಗೋಗ್ಬಿಟ್ಟಿತ್ತು. ಡಸ್ಟಿಂಗ್ ಎಲ್ಲ ಆಯ್ತು. ಇವಾಗ ಬಟ್ಟೆ ಮಡಿಸ್ತಿದೀನಿ. ಬಟ್ಟೆ ಎಲ್ಲ ಒಣಗಿದ ಮೇಲೆ ತಂದು ಈ ಚೇರ್ ಮೇಲೆ ಹಾಕೊಂಡ್ಬಿಟ್ಟಿರ್ತೀನಿ. ನಿಜ ಹೇಳ್ತೀನಿ, ಅವಾಗಿಂದ ಅವಾಗ ಏನ್ ಮಾಡ್ಸಕ್ ಹೋಗೋದಿಲ್ಲ. ಎಲ್ಲ ಕೆಲಸ ಮಾಡಿ ಬಟ್ಟೆ ಒಣಗೋದ್ಮೇಲೆ ಅದನ್ನ ಚೇರ್ ಮೇಲೆ ಹಾಕಿ ಸ್ವಲ್ಪ ರೆಸ್ಟ್ ಮಾಡಿ, ಅದಾದ್ಮೇಲೆ ಕಸ ಹೊಡಿಯೋಕ್ಕಿಂತ ಮುಂಚೆ ಬಟ್ಟೆ ಮಾಡಿಸಿ ಆಮೇಲೆ ಕಸ ಹೊಡಿತೀನಿ. ಎಲ್ರು ಮನೇಲೂ ಇದೇ ತರ ಚೇರ್ ಮೇಲೆ ಹಾಕ್ತಾರೆ ಅನ್ಕೊಂಡಿದೀನಿ ಬಟ್ಟೆನ. ಅದು ಕಾಮನ್ ಅಲ್ವಾ, ಹಂಗಾಗಿ ನಾನು ಇದ್ದಿದ್ದನ್ನ ಹೇಳಿದೀನಿ, ಮುಚ್ಚಿಡಕ್ ಏನಿಲ್ಲ. ತುಂಬಾ ಸಿನ್ಸಿಯರ್ ಇರೋರು ಬಟ್ಟೆ ಒಣಗಿದ ಜಾಗದಿಂದನೇ ಅಲ್ಲಿಂದನೇ ಮಡ್ಸ್ಕೊಂಡ್ ಬಂದ್ಬಿಟ್ಟಿರ್ತಾರೆ, ನಾನ್ ನೋಡಿದೀನಿ. ಬಟ್ಟೆ ಮಾಡ್ಸಿದ್ದಾದ್ಮೇಲೆ ತಲೆ ಒರೆಸ್ಕೊಂಡು ಮುಖ ತೊಳ್ಕೊಂಡು ದೇವ್ರಿಗೆ ನಮಸ್ಕಾರ ಮಾಡಿ ಇವಾಗ ಅಡ್ಗೆ ಮನೆಗೆ ಬಂದಿದ್ದೀನಿ. ಆಲ್ಮೋಸ್ಟ್ 7 o'clock ಆಗಿದೆ. ನೈಟ್ ಡಿನ್ನರ್ಗೆ ಅಂತ ರೊಟ್ಟಿ ಒಗ್ಗರಣೆ ಅಂತ ಮಾಡ್ತೀವಿ ನಮ್ ಕಡೆ. ಅಂದ್ರೆ ರೊಟ್ಟಿ ಉಳ್ದಿತ್ತಂದ್ರೆ ಅದನ್ನ ಪೀಸ್ ಮಾಡಿ ಅದಕ್ಕೆ ಹುಳಿ ಹಾಕಿ ಕಲ್ಸೋದಷ್ಟೇನೆ. ಈಗ ಮಂಡಾಳ ಒಗ್ಗರಣೆ, ಅವಲಕ್ಕಿ ಒಗ್ಗರಣೆ ಆತರ ಮಾಡದಂಗೆನೆ ಸೇಮು. ಇವತ್ತು ಸ್ವಲ್ಪ ಬೇಗನೆ ಮಾಡ್ತಿದ್ದೆ, ಯಾಕಂತಂದ್ರೆ ನನ್ ಮಗನಿಗೂ ಸ್ವಲ್ಪ ಸಿರಪ್ ಅದೆಲ್ಲ ಹಾಕ್ಬೇಕಾಗಿತ್ತು. ಹಂಗಾಗಿ ಬೇಗನೆ ಮಾಡಿದ್ರೆ ಬೇಗನೆ ಸಿರಪ್ ಎಲ್ಲ ಹಾಕ್ಬೋದು ಅಂತ ಅವನಿಗೋಸ್ಕರ ಬೇಗನೆ ಮಾಡ್ತಿದ್ದೆ. ಅವನಿಗೆ ಚಿತ್ರಾನ್ನ ಮಾಡಿದ್ದೆ. ಈಗ ನಮ್ಗಂತ ರೊಟ್ಟಿ ಒಗ್ಗರಣೆ ಮಾಡ್ಕೊಂತಿದೀನಿ. ನಮ್ಮನೇಲಿ ನಾವು ಯಾವಾಗ್ಲೂ ಹಿಂಗೆ ಮಾಡ್ಬಿಡ್ತೀವಿ. ರೊಟ್ಟಿ ಏನಾದ್ರೂ ಉಳ್ದಿತ್ತಂದ್ರೆ ಅದನ್ನ ಆರಿಟ್ಬಿಟ್ಟಿರ್ತೀವಿ. ಮರ್ದಿನ ನೈಟ್ ಆಗ್ಲಿ ಮಧ್ಯಾಹ್ನಕ್ಕಾಗ್ಲಿ ಈ ತರ ರೊಟ್ಟಿ ಒಗ್ಗರಣೆ ಮಾಡ್ಕೊಂಡು ತಿಂದ್ಬಿಡ್ತೀವಿ. ತುಂಬಾನೇ ರುಚಿಯಾಗಿರುತ್ತೆ. ಟ್ರೈ ಮಾಡಿ ನೋಡ್ಬೋದು ಯಾರಾದ್ರೂ. ನಮ್ಮ ಉತ್ತರ ಕರ್ನಾಟಕದ ಕಡೆ ಇದನ್ನೆಲ್ಲ ಮಾಡೇ ಮಾಡ್ತೀವಿ ಕಾಮನ್ ಆಗಿ. ಬಟ್ ಈ ಕಡೆ ಬೆಂಗಳೂರು ಕಡೆ ಎಲ್ಲ ಇದು ಗೊತ್ತಿರಲ್ಲ ಅನ್ಕೊಂತೀನಿ. ನೋಡಿ ಈ ತರ ರೊಟ್ಟಿನೆಲ್ಲ ಹರಿದಿಟ್ಕೊಂಡು ಸ್ವಲ್ಪ ನೀರಲ್ಲಿ ತೋಳ್ಸ್ಕೊಬೇಕಷ್ಟೇನೆ. ತುಂಬಾ ನೀರ್ ಹಾಕಕ್ ಹೋಗ್ಬಾರ್ದು, ಮತ್ತೆ ಮೆತ್ತಗಾಗ್ಬಿಡುತ್ತೆ. ಜಸ್ಟ್ ನೀರಲ್ಲಿ ಹಿಂಗ್ ತೆಗ್ದು ಅದನ್ನ ಪೀಸ್ ಮಾಡ್ಕೊಂಡು ಇವಾಗ ಹುಳಿಲ್ ಹಾಕೊಂಡು ಕಲ್ಸ್ಕೊಂಡ್ಬಿಡೋದು ಅಷ್ಟೇನೆ. ರೊಟ್ಟಿ ತುಂಬಾ ಡ್ರೈ ಅನ್ಸಿದ್ರೆ ಸ್ವಲ್ಪ ನೀರ್ ಚಿಮ್ಸ್ಕೋಬಹುದು ಅಷ್ಟೇ. ಅದಾದ್ಮೇಲೆ ಸ್ವಲ್ಪ ನಾನು ಪುಟಾಣಿ ಹಿಟ್ಟು ಹಾಕೊಂಡಿದೀನಿ, ಅಂದ್ರೆ ಹುರ್ಗಡ್ಲೆ ಇರುತ್ತಲ್ಲ ಅದ್ರದ್ದು ಪುಡಿನ ಹಾಕೊಂಡಿದೀನಿ. ತುಂಬಾ ಟೇಸ್ಟ್ ಆಗುತ್ತೆ ಅದನ್ನ ಹಾಕಿದ್ರೆ. ಅದಾದ ನಂತರ ಊಟ ಎಲ್ಲ ಮಾಡ್ಕೊಂಡು ಒಂದ್ 10 ನಿಮಿಷ ಸುಮ್ನೆ ಕೂತ್ಕೊಂಡು ಹಂಗೆ ಹರಟೆ ಹೊಡಿತಿದ್ದೆ ನನ್ನ ಮಗನ ಹತ್ರ ಮತ್ತೆ ನನ್ನ ಹಸ್ಬೆಂಡ್ ಹತ್ರ. ಅದಾದ ನಂತರ ಬಂದು ಪಾತ್ರೆ ತೊಳಿತಾ ಇದೀನಿ. ನಮ್ ಹೆಣ್ಮಕ್ಳಿಗೆ ಇದು ಮಸ್ಟ್ ಅಂಡ್ ಶುಡ್ ಅಲ್ವಾ. ಊಟ ಆದ್ಮೇಲೆ ಪಾತ್ರೆ ತೊಳೆಯೋದು, ಅಡ್ಗೆ ಮನೆ ಕ್ಲೀನ್ ಮಾಡೋದು ಅದು ನಾವು ಮಾಡ್ಲೇಬೇಕು. ತುಂಬಾ ಬೋರ್ ಆಗ್ಬಿಡುತ್ತೆ ಊಟ ಆದ್ಮೇಲೆ ಮಾಡಕ್ಕೆ ನನ್ಗಂತೂ ಒಮ್ಮೊಮ್ಮೆ. ಆದ್ರೂ ಸಹ ಸ್ವಲ್ಪ ಹಂಗಿಂಗೆ ಒಂದ್ 10 ನಿಮಿಷ ಟೈಮ್ ಪಾಸ್ ಮಾಡಿ ಆಮೇಲೆ ಬಂದು ಮಾಡ್ಕೊಂತೀನಿ. ಯಾಕಂತಂದ್ರೆ ರಾತ್ರಿ ಮಾಡಿದ್ವಿ ಅಂತಂದ್ರೆ ಒಂದ್ 15 ನಿಮಿಷದಲ್ಲೆಲ್ಲ ಮುಗ್ದೋಗ್ಬಿಡುತ್ತೆ. ಅದನ್ನೇ ನಾವು ಹಂಗೆ ಬಿಟ್ಟು ಬೆಳಗ್ಗೆ ಮಾಡ್ತೀವಿ ಅಂತಂದ್ರೆ ಮಿನಿಮಮ್ ಅಂದ್ರೆ ಒಂದ್ ಅರ್ಧ ಗಂಟೆ ತಗೊಳುತ್ತೆ. ಹಂಗಾಗಿ ನಾನು ಎಷ್ಟೇ ಬೇಜಾರಾದ್ರೂ ರಾತ್ರಿನೇ ಮಾಡ್ಕೊಂಡ್ ಬಿಡ್ತೀನಿ. ಇವಾಗ ಅಂತಂದ್ರೆ ಪಾತ್ರೆ ಏನು ಅಷ್ಟು ಒಣಗಿರಂಗಿಲ್ಲ. ಬೆಳಿಗ್ಗೆಗೆ ಅಂತಂದ್ರೆ ಪಾತ್ರೆ ಎಲ್ಲ ಒಣಗೋಗ್ಬಿಟ್ಟಿರುತ್ತೆ, ಮತ್ತೆ ಅದಕ್ಕೆ ಜಾಸ್ತಿ ಟೈಮ್ ಹೋಗುತ್ತೆ. ಹಂಗೆ ಬೆಳಗ್ಗೆನೂ ಸಹ ಸ್ಕೂಲು ಆಫೀಸು ಅದನ್ನೆಲ್ಲ ಕಳ್ಸೋದಿರುತ್ತಲ್ವಾ, ಅದು ಹಂಗಾಗಿ ಬೆಳಿಗ್ಗೆ ಆಗೋದೇ ಇಲ್ಲ. ಹಂಗಾಗಿ ರಾತ್ರಿನೇ ಎಲ್ಲ ಮಾಡ್ಕೊಂಡ್ ಬಿಡ್ತೀನಿ. ಹಂಗೆ ಬೆಳಗ್ಗೆನೂ ಸಹ ಅಡ್ಗೆ ಮನೆಗ್ ಬಂದ್ರೆ ಅಡ್ಗೆ ಮನೆ ನೀಟ್ ಆಗಿತ್ತಂದ್ರೆ ಸ್ವಲ್ಪ ಖುಷಿ ಅನ್ಸುತ್ತೆ ಮನ್ಸಿಗೆ. ಅಡ್ಗೆ ಮಾಡಕ್ಕೂ ಸಹ ಮೂಡ್ ಬರುತ್ತೆ. ಇಲ್ಲ ಅಂತಂದ್ರೆ ಪಾತ್ರೆ ಎಲ್ಲ ತೊಳ್ದು ಮತ್ತೆ ಮಾಡ್ಬೇಕಂತಂದ್ರೆ ಅದ್ರಲ್ಲೇ ಅರ್ಧ ಸಾಕಾಗ್ಬಿಟ್ಟಿರುತ್ತೆ, ಮತ್ತೆ ಅಡ್ಗೆ ಮಾಡಕ್ ಮನ್ಸೇ ಬರಂಗಿಲ್ಲ, ಹಂಗಾಗ್ಬಿಡುತ್ತೆ. ಯಾವಾಗಾದ್ರೂ ತುಂಬಾ ಹುಷಾರಿಲ್ದಾಗ ಅವಾಗ ಮಿಸ್ ಆಗುತ್ತೆ ಒಂದೊಂದ್ ಸಲ. ಮಿಸ್ ಆಗಲ್ಲ ಅಂತ ಇಲ್ಲ, ಬಟ್ ಆಲ್ಮೋಸ್ಟ್ ಯಾವಾಗ್ಲೂ ಕ್ಲೀನ್ ಮಾಡ್ಕೊಳಕ್ಕೆ ಟ್ರೈ ಮಾಡ್ತಿರ್ತೀನಿ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅನ್ಕೊಂತೀನಿ. ಮತ್ತೆ ಇನ್ನಷ್ಟು ವ್ಲಾಗ್ಸ್ ಮಾಡ್ತಾ ಇರ್ತೀನಿ. ಪ್ಲೀಸ್ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯ ತಿಳಿಸಿ. ಪ್ಲೀಸ್ ಲೈಕ್, ಶೇರ್ ಅಂಡ್ ಕಮೆಂಟ್. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಥ್ಯಾಂಕ್ ಯು.